ಪಕ್ಷದಿಂದ ತಾವು ಕಾರ್ಪೊರೇಟ್ ಎಲೆಕ್ಷನ್ಗೆ ಕಾಂಗ್ರೆಸ್ ಮಾಡ್ತಾ ಇದೆ. ತಮ್ಮ ಡೆಸಿಗ್ನೇಷನ್ ತಮ್ಮ ಕ್ಷೇತ್ರ ಏನೇ? ಎಲ್ಲರಿಗೂ ನಮಸ್ಕಾರ ಆಗ್ಲಿ. ನನ್ನ ಹೆಸರು ಬಂದು ಅಲ್ಮೂಸ್ ಖಾನ್ ಅಂತ. ನಾನು NSY ಯೂತ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತೆ ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಸದ್ಯಕ್ಕೆ ಜನರಲ್ DCC ಕಮಿಟಿ ಸೆಕ್ರೆಟರಿ ಆಗಿದ್ದೀನಿ. ಸುಮಾರು 22 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಮಾಡಿದ್ದೀನಿ. ತಳಮಟ್ಟದಿಂದ ಇಲ್ಲಿವರೆಗೂ ಬರಕ್ಕೆ ಒಂದು ಕಾಂಗ್ರೆಸ್ ಪಕ್ಷನೇ ಕಾರಣ. ಅದಕ್ಕಾಗಿ ನಾನು ಒಂದು ಕೂಡ ಆಕಾಂಕ್ಷಿಯಾಗಿ BHL ವಾರ್ಡ್ ನಂಬರ್ 35 ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದೀನಿ. ಹಾಗೆ ನಮ್ಮ ನಾಯಕರು ಎಲ್ಲ ಭೇಟಿ ಮಾಡಿ ಸರ್ ನಾನು ಆಕಾಂಕ್ಷಿ ಆಗಿದ್ದೀನಿ ಅಂತ ಒಂದು ನನ್ನನ್ನು ವಿಶ್ವಾಸ ಇದೆ, ಪಕ್ಷ ನನ್ನನ್ನು ಪರಿಗಣಿಸಿ ನಂದು ಟಿಕೆಟ್ ಕೊಡುತ್ತೆ ಅಂತ ನನ್ಗೊಂದು ವಿಶ್ವಾಸದಿಂದ ನಾನು ಇವತ್ತು ಒಂದು ಅಪ್ಲಿಕೇಶನ್ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಒಬ್ಬ ಕಾಂಗ್ರೆಸ್ಸಿನ ಸಿಪಾಯಿಯಾಗಿ ನಾನು ಕೂಡ ಕಾಂಗ್ರೆಸ್ ಏನ್ ಮಾರ್ಗಸೂಚಿ ಏನ್ ಕೊಟ್ಟಿದ್ದಾರೆ GBAಗೆ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರು ಅದೇ ಪಾಲನೆ ಮಾಡಿ ನಾವು ಇವತ್ತು ಅಪ್ಲಿಕೇಶನ್ ಅನ್ನು ಹಾಕಿದ್ದೀವಿ. ಸರ್, ಈ ಸರಿ ಬಹಳಷ್ಟು ಯುವಕರಿಗೆ ಸರ್ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಬಹಳ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಯಂಗ್ಸ್ಟರ್ಸ್ ಏನ್ ಹೇಳ್ತೀರಿ ಸರ್? ಮೊಟ್ಟ ಮೊದಲನಾಗಿ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ್ಲೂ ಯುವಕರ ಪರ ಆಗಿರೋರು. ನಾವ್ ಏನ್ ಬಂದಿದ್ದೀವಿ ಹಾದಿ ಅದು ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರು ನೇತೃತ್ವದ ಅವರೇ ಹೇಳಿರೋ ತರ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತಾರೆ. ಮಾತಿನ ಪವರು ಪ್ರಪಂಚದ ಶಕ್ತಿ ಅಂತ ಒಂದು DK ಶಿವಕುಮಾರ್ ಸಾಹೇಬ್ರು ಅದು ಯುವಕರಿಗೋಸ್ಕರನೇ ಬೆಳ್ಸಕ್ಕೆ ಈ ಮಾತನ್ನು ಹೇಳ್ತಾರೆ. ಅದೇ ತರ ನಾವು ಅದೇ ಹಾದಿಯಲ್ಲಿ ಯುವಕರಾಗಿ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಮಟ್ಟದಿಂದ ಗಟ್ಟಿ ಮಾಡೋಣ ಅಂತ ಅನ್ಕೊಂಡು ಆಗ್ಲೂ ಕೂಡ ನಾವು ಕೆಲಸ ಮಾಡಿರೋ ಪ್ರಕಾರ ಇವತ್ತು ಒಂದು ನಮ್ಗೊಂದು ನಮ್ಮ ಆಶಯ ನಮ್ಗೊಂದು ಟಿಕೆಟ್ ಕೊಡಿ ಅಂತ ನಾವು ಒಂದು ಅರ್ಜಿಯನ್ನು ಸರ್, ಇನ್ನೊಂದು ವಿಷಯ ಸರ್, ಈ ಸರಿ ಹೆಣ್ಮಕ್ಳಿಗೆ 50% ಮೀಸಲಾತಿ ಕೊಟ್ಟಿದೆ ಸರ್. ಹೆಣ್ಮಕ್ಳೆಲ್ಲ ಬಹಳ ಖುಷಿಯಾಗಿದ್ದಾರೆ. ಇಷ್ಟು ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ಸರ್? ಸರ್, ಅದು ನಾವು ಹೆಣ್ಮಕ್ಳ ಪರ ಸರ್. ನಮ್ಮ ಸಂವಿಧಾನದ ಸಮಾಜ ನಿರ್ಮಾಣ ಆಗ್ಬೇಕು. ಅದ್ರ ಪ್ರಕಾರ ಹೆಣ್ಮಕ್ಳಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಅವಕಾಶ ಕೊಡ್ಬೇಕು ಅಂತ ಮುಂದೆ ತರೋಣ ಅಂತ ಒಂದು ಉದ್ದೇಶದಿಂದ ಸಂವಿಧಾನದ ಆಶಯ ತರ ಅದಕ್ಕೆ ತಕ್ಕಂತೆ ನಮ್ಮ ನಾಯಕರಾದ DK ಶಿವಕುಮಾರ್ ಸಾಹೇಬ್ರು ಒಂದು 50% ರಿಸರ್ವೇಶನ್ ಕೊಟ್ಟಿದ್ದಾರೆ. ನಮಗೂ ಬಹಳ ಖುಷಿ. ನಾವು ಅದ್ರ ಒಂದು ಪಕ್ಷದಲ್ಲಿ ಇದೆ, ಅದನ್ನು ಪೂರ್ಣ ಸಹಮತ ಆಗಿದ್ದೀವಿ. ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯರು ಬರಬೇಕು. ಒಂದು ಹೆಣ್ಣು ಮಕ್ಕಳಿಗೂ ಒಂದು 50% ನಮ್ಗೆ ರಿಸರ್ವೇಶನ್ ಅಲ್ಲಿ ನಮ್ಗೆ ನೋಡ್ಬೇಕಂತ ನಮಗೂ ಆಸೆ ಇದೆ. ಒಂದೇ ಒಂದು ವಿಷಯ ಸರ್, ಏನೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ DK ಶಿವಕುಮಾರ್ ನಮ್ಗೆಲ್ಲ 5 ಗ್ಯಾರಂಟಿ ತಗೊಂಡ್ಬಂದು 80ರಿಂದ 90 ಸಾವಿರ ಕೋಟಿ ಬಡವರಿಗೆ ಮೀಸಲಿದ್ದಾರೆ. ನಮ್ಗೆ B.Com.C.ಗೆ ಕಾರ್ಪೊರೇಟ್ ಆಗೋದಕ್ಕೆ ಈ ಒಂದು ಬೆನಿಫಿಟ್ಸ್ ಏನಾದ್ರು ಯೂಸ್ಫುಲ್ ಆಗಿದೆ ಸರ್? ಸರ್, ಖಂಡಿತವಾಗಿರುತ್ತೆ. ನೋಡಿ, ನಮ್ಮ ಸರ್ಕಾರ ಪ್ರಾರಂಭ ಆಗಕ್ಕಿಂತ ಮುಂಚೆನೆ ನಮ್ಮ ನಾಯಕರಾದ DK ಶಿವಕುಮಾರ್ ಸಾಹೇಬ್ರು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಕನಸಿತ್ತು. ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ ಬಸವ ಜಯಂತಿಯಲ್ಲಿ 2013 ಯಾವಾಗ ಅವರು ಒಂದು ಹಸು ಮುಕ್ತ ರಾಜ್ಯ ಮಾಡ್ಬೇಕಂತ ಒಂದು ಪರಿಕಲ್ಪನೆ ಇತ್ತು. ಆ ಪರಿಕಲ್ಪನೆ ಮೀರಿ ರಾಜ್ಯಕ್ಕೆ ಎಲ್ಲಾ ರೀತಿ ಭಾಗ್ಯಗಳು ಕೊಟ್ಟಿ ಮತ್ತೆ ಈ ಸಲ ಸರ್ಕಾರ ಬಂದಿರುವಾಗ ಒಂದು ನಮ್ದು 5 ಗ್ಯಾರಂಟಿ ತಾವು ನೋಡಕ್ಕೆ 5 ಗ್ಯಾರಂಟಿ ನಾವು ಘೋಷಣೆ ಮಾಡಿದೀವಿ. ಆದ್ರೂ ಈ ನಮ್ಮ ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇರೋ ಕೆಲಸಗಳು, ಕೋಡಿ ಆಂದೋಲನಗಳು 2008 ಏನ್ ಪೆಂಡಿಂಗ್ ಇತ್ತು, ಈ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ಜನ ಇದನ್ನು ಬೆಂಬಲಿಸ್ತಾರೆ, ನಮ್ ಕೈ ಹಿಡಿತಾರಂತ ನಮ್ಗೊಂದು ವಿಶ್ವಾಸವಿದೆ. ಸರ್